ಎಲ್ಲರಿಗೂ ನಮಸ್ಕಾರ. Welcome to Digital Learning by the Department of Collegiate Education. I am Manjunath Sevi, working as Assistant Professor in a Government First Grade College. And in today's session, let us discuss about the test of skewness and the measures of skewness. In the chapter 4, Measures of Central Tendency, which is belonging to the subject Quantitative Analysis 1 for BCom program. So in today's session, ನಾವು ಕಲಿಯೋದು ಟೆಸ್ಟ್ ಆಫ್ ಸ್ಕ್ಯೂನೆಸ್ ಮತ್ತು ಮೆಷರ್ಮೆಂಟ್ ಆಫ್ ಸ್ಕ್ಯೂನೆಸ್. ಸೊ ಪ್ರೀವಿಯಸ್ ಸೆಷನಲ್ಲಿ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಎನ್ ಇಂಟ್ರೊಡಕ್ಷನ್ ಟು ದ ಸ್ಕ್ಯೂನೆಸ್, ಮೀನಿಂಗ್ ಆಫ್ ದಿ ಸ್ಕ್ಯೂನೆಸ್ ಮತ್ತು ಟೈಪ್ಸ್ ಆಫ್ ಸ್ಕ್ಯೂನೆಸ್. ಸೊ ಇವತ್ತಿನ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ಸ್ಕ್ಯೂನೆಸ್ನ ಟೆಸ್ಟ್ ಮಾಡಬೇಕಾದ್ರೆ ಹೇಗೆ ಟೆಸ್ಟ್ ಮಾಡ್ಬೋದು ಮತ್ತು ಯಾವ ರೀತಿ ಅದರ ಮೆಷರ್ಸು ಮತ್ತು ಮೆಷರ್ಮೆಂಟ್ಸ್ನ ನೋಡ್ಕೋಬೇಕು ಅನ್ನೋದನ್ನು ಲೆಟ್ ಅಸ್ ಲುಕ್ ಅಟ್ ಇಟ್. ಸೊ ಟೆಸ್ಟ್ ಆಫ್ ಸ್ಕ್ಯೂನೆಸ್, ಈಗಾಗಲೇ ತಮಗೆ ಹೇಳಿದ್ದೆ, we have to find out whether a distribution is a symmetrical distribution or asymmetrical distribution. So ಯಾವ ರೀತಿ ಕಂಡುಹಿಡಿತೀವಿ whether it is a symmetrical distribution or asymmetrical distribution? ಕೆಳಗೆ ಹೇಳಿರುವಂತಹ 4 ಪಾಯಿಂಟ್ಸ್ ಇದ್ದ ಸಂದರ್ಭದಲ್ಲಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ asymmetrical distribution. ಈ 4 ಪಾಯಿಂಟಲ್ಲಿ ಅಬ್ಸರ್ವೇಷನ್ಗೆ ಸಿಗದೇ ಇದ್ದರೆ then we will consider it as symmetrical distribution. ಉದಾಹರಣೆಗೆ ಪಾಯಿಂಟ್ ನಂಬರ್ 1, ದ ವ್ಯಾಲ್ಯೂ ಆಫ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಡು ನಾಟ್ ಕೋಇನ್ಸೈಡ್. ಹಾಗಾಗಿ 3 ಕೋಇನ್ಸೈಡ್ ಆಗದೆ ಇದ್ದರೆ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಎರಡನೇದಾಗಿ, ವೆನ್ ದ ಡಿಸ್ಟ್ರಿಬ್ಯೂಷನ್ಸ್ ಆರ್ ಪ್ಲಾಟೆಡ್ ಆನ್ ಅ ಗ್ರಾಫ್, ಇಫ್ ದೇ ಡು ನಾಟ್ ಗಿವ್ ಎ ಪ್ರಾಪರ್ ಬೆಲ್ ಶೇಪ್ಡ್ ಕರ್ವ್, ಅಂದರೆ ಒಂದು ಕಡೆ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಆಗೋದು ರೈಟ್ ಸೈಡ್ಗಾಗಲಿ ಅಥವಾ ಲೆಫ್ಟ್ ಸೈಡ್ಗಾಗಲಿ ಹೆಚ್ಚಿನ ವ್ಯಾಲ್ಯೂಸ್ ಬರೋದು ನೋಡಿದಾಗ ಇಟ್ ಇಸ್ ಕಾಲ್ಡ್ ಆಸ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಹೋದ ಸೆಷನಲ್ಲಿ ತೋರಿಸಿದೆ ನಿಮಗೆ ಒಂದು ಉದಾಹರಣೆ, ಯಾವ ರೀತಿ ರೈಟ್ ಸೈಡ್ಗಾದರೂ ಬಯಾಸ್ ಆಗಿರುತ್ತೆ ಸ್ಲೋಪು, ಅಥವಾ ಲೆಫ್ಟ್ ಸೈಡ್ಗೆ ಜಾಸ್ತಿ ಕರ್ವ್ ಸ್ಲೋಪ್ ಇದ್ದರೆ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಮತ್ತು ಮೂರನೇದು, ದಿ ಸಮ್ ಆಫ್ ದಿ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆರ್ ನಾಟ್ ಈಕ್ವಲ್ ಟು ದ ಸಮ್ ಆಫ್ ದ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ಮೀಡಿಯನ್ ಆರ್ ಮೋಡ್. ಈ ರೀತಿ ಇದ್ದಾಗಲೂ ಸಹ ಇಟ್ ಇಸ್ ಅನ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಮತ್ತು ಫೈನಲಿ, ವೆನ್ ದ ಫ್ರೀಕ್ವೆನ್ಸೀಸ್ ಆರ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಆನ್ ಐದರ್ ಸೈಡ್ ಆಫ್ ದ ಮೋಡ್, ಇಟ್ ಇಸ್ ಕಾಲ್ಡ್ ಆಸ್ ಅನ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್, ಇಷ್ಟೊತ್ತು ನೋಡಿದ್ದು ಟೆಸ್ಟ್ ಆಫ್ ಸ್ಕ್ಯೂನೆಸ್. ಈಗ ಲೆಟ್ ಅಸ್ ಲುಕ್ ಅಟ್ ಮೆಷರ್ಮೆಂಟ್ ಆಫ್ ಸ್ಕ್ಯೂನೆಸ್. ಸೊ ಮೆಷರ್ಮೆಂಟ್ ಆಫ್ ಸ್ಕ್ಯೂನೆಸ್ ಆಲ್ರೆಡಿ ಹೇಳಿದಾಗೆ, ಇನ್ ಕೇಸ್ ಆಫ್ ಡಿಸ್ಪರ್ಷನ್ we saw whether it is an absolute measure of dispersion or a relative measure of dispersion. ಅದೇ ರೀತಿ we will find out whether it is an absolute measure of skewness ಅಥವಾ is it a relative measure of skewness. So absolute measure of skewness is nothing but skewness is equal to mean minus mode. Taking the difference between only mean and mode is called as an absolute measure. Whereas what is a relative measure? There are 4 different methods under a relative measure, namely one Karl-Pearson's coefficient of skewness, second Bowley's coefficient of skewness, third Kelly's coefficient of skewness. ಆದರೆ ಇವುಗಳಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕನ್ಸಿಡರ್ ಮಾಡೋದು ಕೇವಲ Karl-Pearson's coefficient of skewness and Bowley's coefficient of skewness, which is there as a part of the syllabus for your examination. Hence we will not look into Kelly's coefficient of skewness. So that's all for today's session. ಇವತ್ತಿನ ಸೆಷನ್ನಲ್ಲಿ we understood the test of skewness and how do we measure skewness in terms of absolute values and relative values. I hope ನಿಮಗೆಲ್ಲ ಅರ್ಥ ಆಗಿದೆ. Thank you students.